ಈಗ ನನಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹಾಗೆ ನಮ್ಮಂತ ಯುವಕರಿಗೆ ಓಡಾಡೋದಕ್ಕೆ ಶಕ್ತಿ ಇರೋ ಯುವಕರಿಗೆ ಒಂದು ಅವಕಾಶ ಕೊಟ್ರೆ ನಮ್ದಿಲ್ಲಿ ಯಾವುದೂ ಸ್ವಾರ್ಥ ಇಲ್ಲ. ಇಲ್ಲಿ ಸ್ವಾರ್ಥ ಇದ್ದಿದ್ರೆ ದೊಡ್ಡವರು ಹೇಳ್ದಂಗೆ MLC ತಗೊಂಡು ಮನೆ ಕೂತ್ಕೋಬೋದಾಗಿತ್ತು. ಸ್ವಾರ್ಥ ಇಲ್ಲದೆ ಇರೋದಕ್ಕೇನೆ ಇಷ್ಟೊಂದು ಧೈರ್ಯ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರಂತದ್ದು. ಸ್ವಾರ್ಥ ಇದ್ದಿದ್ರೆ ಧೈರ್ಯ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡೋದಕ್ಕಿಂತ ಬಂದ್ರೆ ನನಗೆ ಒಂದು ಅವಕಾಶ ಕೊಡಿ ಅಂತಂದು ನಮ್ಮ IAS ಕೋಚಿಂಗ್ ಸೆಂಟರ್ ಅಲ್ಲಿ 100 ಜನ IAS IPS ಅಧಿಕಾರಿಗಳಾಗಿದ್ದಾರೆ. ನಾನು ಆರಾಮಾಗಿರ್ಬೋದಾಗಿತ್ತು. ಆದರೆ ರಾಜಕಾರಣ ಆಯ್ಕೆ ಮಾಡಿಕೊಂಡಿರೋದು ಒಂದು ಮತದಾರ ಬಂಧುಗಳೇ, ಎಲೆಕ್ಷನ್ ಒಬ್ಬರೇ ಪ್ರಶ್ನೆ ಪಕ್ಷೇತರ ಗೆಲ್ಲುತ್ತದೆ. 543 ಸೀಟನ್ನು ಒಬ್ಬರೇ ಪ್ರಶ್ನೆ ಗೆಲ್ಲಕ್ಕಾಗದು. ನಿಮಗೆ ಗೆಲ್ಲಬೇಕು ಅನ್ನೋದಾದ್ರೆ ನಮಗೆ ಪ್ರತಿಯೊಬ್ಬರ ಸಹಾಯ ಬೇಕು. ನಮಗೆ ಪಕ್ಷದ ಬಲ ಇಲ್ಲ, ಪಕ್ಷದ ಸಹಾಯ ಇಲ್ಲ, ಪಕ್ಷದ ಒಂದು ವ್ಯವಸ್ಥೆ ಇಲ್ಲ. ನೀವೆಲ್ಲರೂ ವಿನಯ್ ಕುಮಾರ್ ಇವರು, ವಿನಯ್ ಕುಮಾರ್ ಗ್ಯಾಸ್ ಸಿಲಿಂಡರ್. ನೀವೆಲ್ಲರೂ ಸಿಲಿಂಡ್ರಿ ಓಟ್ ಹಾಕಲ್ಲ, GB ವಿನಯ್ ಕುಮಾರ್ ಓಟ್ ಹಾಕಲ್ಲ. ನಮ್ಮ ಸ್ವಾಭಿಮಾನ ಕಾಪಾಡ್ಕೊಳ್ಳೋದಕ್ಕೆ ಓಟ್ ಹಾಕ್ತಿರೋದು, ನಮ್ಮ ಅಸ್ತಿತ್ವಕ್ಕೋಸ್ಕರ ಓಟ್ ಹಾಕೋದು, ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲ ಓಟ್ ಹಾಕ್ತಿರೋದು. ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ. ನಾವು ಈ ಸುವರ್ಣಾವಕಾಶ ಕಳ್ಕೊಂಡ್ರೆ ನಾಡಿನ ಮುಂದೆ ಪ್ರಜಾಪ್ರಭುತ್ವ ಸಂಘ ಇಲ್ಲಿ ಯಾರಿಗೂ ಕೂಡ ಧ್ವನಿ ಇರಲ್ಲ. ಅವರೇ ಟಿಕೆಟ್ ತರ್ತಾರೆ, ನಮ್ಮನ್ನೆಲ್ಲ ಅವರೇ ಆಡ್ತಾರೆ. ಅಂದ್ರೆ ಇದರರ್ಥ ಸಂಪನ್ಮೂಲ ರಿಸೋರ್ಸಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಯಾರಿಗೆ ಏನ್ ಸಿಗ್ಬೇಕು, ಯಾರಿಗೆ ಏನ್ ಸಿಗ್ಬಾರ್ದು, ಯಾವ ಊರಿಗೆ ಏನ್ ಸಿಗ್ಬೇಕು, ಯಾವ ಊರಿಗೆ ಏನ್ ಸಿಗ್ಬಾರ್ದು ಅನ್ನೋದು ದಾವಣಗೆರೆಯಲ್ಲಿ ಕುತ್ಕೊಂಡು ಕಂಟ್ರೋಲ್ ಮಾಡ್ತಾರೆ. ಯಾವ ಊರಿಗೆ ನೀರು ಹೋಗ್ಬೇಕು, ಯಾವ ಊರಿಗೆ ವಯಸ್ಸಾಗಿದೆ ಅಂತಂದು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಮನೆಯವರಿಗೆ. ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಇದು ನಾವಿಲ್ಲಿ ಯಾರ್ಯಾರು ನಿಂತಿದ್ದೀವಿ, ಭಾಷಣ ಕೇಳಿಸ್ಕೊತಿದ್ದೀವಿ, ನಾವೆಲ್ಲರೂ ಮನುಷ್ಯರು, ನಮಗೆ ಸ್ವಾಭಿಮಾನ ಇದೆ, ನಮಗೂ ಕೂಡ ಕನಸು ಕಾಣೋ ಹಕ್ಕಿದೆ. ಆ ಕನಸನ್ನ ನನಸ್ತಾ ಲೋಕಸಭಾ ವ್ಯಾಪ್ತಿಯ 1000 ಹಳ್ಳಿಗಳಲ್ಲಿ 850 ಹಳ್ಳಿಗಳನ್ನ ಕಾಲ್ನಡಿಗೆ ಮುಖಾಂತರ ರೈತರ, ವಿದ್ಯಾರ್ಥಿಗಳ, ಶೋಷಿತರ, ಬಡವರ ಕಷ್ಟವನ್ನು ಅತ್ಯಂತ ಅರಿತಂತಹ ವ್ಯಕ್ತಿ ಇವಾಗ ನಮ್ಮ ಲೋಕಸಭಾ